ಕಾನ್ಪುರದಲ್ಲಿ ಪೊಲೀಸ್ ಆಯುಕ್ತರ ಕಚೇರಿಗೆ ಯೋಧರ ಮುತ್ತಿಗೆಯ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಗಾಮ ಕ್ರಿಯೇಟ್ ಮಾಡಿಬಿಟ್ಟಿದೆ. ಸೈನಿಕನ ತಾಯಿಗೆ ನ್ಯಾಯ ಕೊಡಿಸೋಕೆ ಖುದ್ದು ಆತ ಕೆಲಸ ಮಾಡ್ತಾ ಇದ್ದಂಥ ಐಟಿಬಿಪಿಯ ಸೈನಿಕರೇ ಎಂಟ್ರಿಯನ್ನ ಕೊಡ್ತಾರೆ ಕಮಿಷನರೇಟ್ ಆಫೀಸ್ಗೆ. ವೈದ್ಯರ ಬೇಜವಾಬ್ದಾರಿಯಿಂದಾಗಿ ಸೈನಿಕನ ತಾಯಿಯ ಕೈಯನ್ನೇ ಕಟ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಅನ್ನೋದು ಕೇಳಿ ಬರ್ತಾ ಇರುವಂತಹ ಆರೋಪ. ಆರೋಗ್ಯ ಇಲಾಖೆ ಆಸ್ಪತ್ರೆಗೆ ಕ್ಲೀನ್ ಚಿಟ್ ಅನ್ನ ಕೊಡಲಾಗಿತ್ತು ತನಿಖೆಯ ಸಂದರ್ಭದಲ್ಲಿ. ಇದನ್ನ ಐಟಿಬಿಪಿ ಖಂಡಿಸಿದೆ. ಐಟಿಬಿಪಿಯ ಯೋಧರು ನೇರವಾಗಿ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದಿದ್ರು. ಆಸ್ಪತ್ರೆಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಐಟಿಬಿಪಿ ಯೋಧರು ಕಮಾಂಡೆಂಟ್ ಗೌರವ್ ಕುಮಾರ್ ಅವರ ಎಂಟ್ರಿ ಆಗುತ್ತೆ. ಆ ಎಂಟ್ರಿಯ ನಂತರದಲ್ಲಿ ಇದೊಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಹಲ್ಚಲ್ನ ಕ್ರಿಯೇಟ್ ಮಾಡಿತ್ತು. ಅಂದ್ರೆ ತಮ್ಮ ಯೋಧನಿಗೆ ನ್ಯಾಯ ಸಿಗ್ಲಿಲ್ಲ, ಸೂಕ್ತವಾಗಿ ತನಿಖೆ ಆಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಐಟಿಬಿಪಿ ಕಮಾಂಡೆಂಟ್ ತಮ್ಮ ಕಂಪ್ಲೀಟ್ ಕಾನ್ವಾಯ್ ಜೊತೆ ಪೊಲೀಸ್ ಕಮಿಷನರೇಟ್ ಆಫೀಸ್ಗೆ ಎಂಟ್ರಿ ಆಗ್ಬಿಡ್ತಾರೆ. ಅವರ ಎಂಟ್ರಿ ಥೇಟ್ ಸಿನಿಮಾ ಸ್ಟೈಲ್ನ ಎಂಟ್ರಿ ರೀತಿ ಇತ್ತು. ಮೊದಲಿಗೆ 10 ರಿಂದ 15 ವೆಹಿಕಲ್ಗಳು ಎಂಟ್ರಿ ಕೊಡ್ತಾವೆ. ಕಮಾಂಡೆಂಟ್ ಒಳಭಾಗಕ್ಕೆ ಹೋಗ್ತಾರೆ. ಅದರ ಜೊತೆಗೆ ಸುಮಾರು 15 ರಿಂದ 20 ಐಟಿಬಿಪಿಯ ಸೋಲ್ಜರ್ಸ್, ಶಸ್ತ್ರಸಜ್ಜಿತ ಸೋಲ್ಜರ್ಸ್ ಇಡೀ ಕಮಿಷನರೇಟ್ ಆಫೀಸ್ನ ಕವರ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ದೃಶ್ಯ ನೋಡಿದವರು ಹೇಗನ್ಸುತ್ತೆ ಅಂತಂದ್ರೆ ಸೀದಾ ಐಟಿಬಿಪಿ ಕಚೇರಿಗೆ, ಸೀದಾ ಕಮಿಷನರ್ ಕಚೇರಿಗೆ ಐಟಿಬಿಪಿ ಯೋಧರು ಮುತ್ತಿಗೆ ಹಾಕಿದ್ರು ಅನ್ನೋ ರೀತಿ ಕಾಣಿಸ್ತು. ಸುದ್ದಿಯಾಗಿದ್ದು ಕೂಡ ಹಾಗೇನೆ. ಆದ್ರೆ ಈಗ ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಡುವಂತಹ ಒಂದಿಷ್ಟು ಪ್ರಯತ್ನ ಐಟಿಬಿಪಿಯಿಂದಾನೂ ಆಗಿದೆ, ಮತ್ತೊಂದು ಕಡೆ ಕಮಿಷನರ್ ಕಚೇರಿಯಿಂದಾನೂ ಆಗಿದೆ. ಕಾನ್ಪುರ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಒಟ್ಟು 15 ವೆಹಿಕಲ್ಗಳು ಶನಿವಾರ ಬೆಳಗ್ಗೆ, ಅಂದ್ರೆ ನಿನ್ನೆ ಬೆಳಗ್ಗೆ ಆಗಿರುವಂತಹ ಘಟನೆ. ಒಟ್ಟು 15 ವೆಹಿಕಲ್ಗಳು ಎಂಟ್ರಿ ಕೊಡ್ತವೆ. ಅದರಲ್ಲಿ ಐಟಿಬಿಪಿಯ ಜೀಪ್ ಇರುತ್ತೆ, ಐಟಿಬಿಪಿಯ ಟ್ರಕ್ ಇರುತ್ತೆ, ಜೊತೆಗೆ 60 ಮಂದಿ ಐಟಿಬಿಪಿ ಆಫೀಸರ್ಸ್ ಎಂಟ್ರಿಯನ್ನ ಕೊಟ್ಟಿದ್ದು. 60 ಮಂದಿ ಐಟಿಬಿಪಿ ಆಫೀಸರ್ಸ್ ಎಂಟ್ರಿಯನ್ನ ಕೊಡ್ತಾರೆ. ಯಾಕೆ ಅಂತಂದ್ರೆ ಚೀಫ್ ಮೆಡಿಕಲ್ ಆಫೀಸರ್, ಗವರ್ಮೆಂಟ್ನ ಚೀಫ್ ಮೆಡಿಕಲ್ ಆಫೀಸರ್ ತನಿಖೆಯನ್ನ ಮಾಡಿ ಕೊಟ್ಟಂತಹ ವರದಿ, ಆ ವರದಿಯಲ್ಲಿ ಲೋಪ ಇದೆ. ಯಾವ ಆಸ್ಪತ್ರೆಯ ಕಾರಣಕ್ಕಾಗಿ ಯೋಧನನ್ನ ಗಮನಿಸ್ತಾ ಇದ್ದೀರಿ, ಆತನ ತಾಯಿ ಕೈ ಕಳ್ಕೊಳ್ಳುವಂತಹ ಸನ್ನಿವೇಶ ನಿರ್ಮಾಣ ಆಯ್ತು, ಆ ಆಸ್ಪತ್ರೆಗೆ ಕ್ಲೀನ್ ಚಿಟ್ ಅನ್ನ ಕೊಡುವಂತಹ ಕೆಲಸ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ ತಮ್ಮ ಯೋಧನ ಪರವಾಗಿ ನಿಂತು ಐಟಿಬಿಪಿಯ ಕಮಾಂಡೆಂಟ್ ನೇರವಾಗಿ ಆಸ್ಪತ್ರೆಗೆ ಕಮಿಷನರ್ ಆಫೀಸ್ಗೆ ಎಂಟ್ರಿಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಐಟಿಬಿಪಿ ಕಮಾಂಡೆಂಟ್ ಗೌರವ್ ಪ್ರಸಾದ್ ಅವರು ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರೆ ಸಾರಾಸಗಟಾಗಿ ಅವರು ತಳ್ಳಿ ಹಾಕುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇಲ್ಲ, ನಾವೇನು ಮುತ್ತಿಗೆ ಹಾಕಿರ್ಲಿಲ್ಲ, ಕಮಾಂಡೆಂಟ್ ಆಗಿ ನಾನು ಬಂದಂತಹ ಕಾರಣ ಅದೊಂದು ಕಾನ್ವಾಯ್ ಇರುತ್ತಲ್ಲ, ಕಾನ್ವಾಯ್ ಬಂದಿತ್ತು ಅಷ್ಟೇ. ನಾವು ನಮ್ಮ ಯೋಧನ ಪರವಾಗಿ ಒಂದಿಷ್ಟು ಪ್ರಶ್ನೆಯನ್ನ ಮಾಡಬೇಕಾಗಿತ್ತು ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ, ಅದಕ್ಕಾಗಿ ನಾವು ಬಂದಿದ್ವಿ ಅಷ್ಟೇ ಅನ್ನುವಂಥ ಮಾತನ್ನ, ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡುವಂತಹ ಪ್ರಯತ್ನವನ್ನ ಐಟಿಬಿಪಿಯ ಕಮಾಂಡೆಂಟ್ ಗೌರವ್ ಪ್ರಸಾದ್ ಅವರು ಮಾಡಿದ್ರು. ಬಟ್ ನೀವು ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಆ ದೃಶ್ಯ ಹೇಗಿದೆ ಅಂತ ಹೇಳಿ, ಆಲ್ ಆಫ್ ಸಡನ್ 15 ವೆಹಿಕಲ್ಗಳ ಎಂಟ್ರಿ ಆಗುತ್ತೆ. ಐಟಿಬಿಪಿ ಸೈನಿಕರು ಸುಮಾರು 60 ಜನ ಎಂಟ್ರಿ ಕೊಟ್ಟು ಬಿಡ್ತಾರೆ. ಇಡೀ ಕಮಿಷನರ್ ಆಫೀಸ್ಗೆ, ಕಾನ್ಪುರ್ ಕಮಿಷನರ್ ಆಫೀಸ್ನ ಸುತ್ತುವರೆದು ಬಿಡ್ತಾರೆ. ಪೊಲೀಸ್ ಕಚೇರಿಗೆ ಐಟಿಬಿಪಿ ಸೈನಿಕರು ಈ ರೀತಿ ಸುತ್ತುವರಿತಾ ಇದ್ದಂತೆ ಈ ಸುದ್ದಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ. ಈಗ ಘಟನೆ ಏನ್ ನಡೀತು, ಯಾವ ಕಾರಣಕ್ಕಾಗಿ ಅವರ ಎಂಟ್ರಿ ಆಯಿತು ಅನ್ನೋದನ್ನ ನೋಡ್ತಾ ಹೋಗೋಣ. ಯೋಧ ವಿಕಾಸ್ ತಾಯಿ ಉಸಿರಾಟದ ತೊಂದರೆಯಿಂದ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಮೇ 13ನೇ ತಾರೀಕು ವಿಕಾಸ್ ಸಿಂಗ್ ಮಹಾರಾಜ್ಪುರದ 32ನೇ ಬೆಟಾಲಿಯನ್ನಲ್ಲಿ, ಐಟಿಬಿಪಿ ಬೆಟಾಲಿಯನ್ನಲ್ಲಿ ಆತ ಯೋಧ ಆಗಿದ್ದ. ಮೇ 13ನೇ ತಾರೀಕು ನಿರ್ಮಲಾ ದೇವಿ ಅವರಿಗೆ ಉಸಿರಾಟದ ತೊಂದರೆ ಅನ್ನುವಂತಹ ಕಾರಣಕ್ಕಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಟಾಟಾ ಮಿಲ್ಸ್ ಆಸ್ಪತ್ರೆಯಲ್ಲಿರುವಂತಹ, ಟಾಟಾ ಮಿಲ್ಸ್ ರಸ್ತೆಯಲ್ಲಿರುವಂತಹ ಕೃಷ್ಣ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದ್ರೆ ಆ ಸಂದರ್ಭದಲ್ಲಿ ವೈದ್ಯರು ಹಾಗೆ ಸಿಬ್ಬಂದಿ ನಿರ್ಲಕ್ಷ್ಯವನ್ನ ತೋರಿದ್ರಂತೆ. ಚಿಕಿತ್ಸೆ ಕೊಡುವಂತಹ ಸಂದರ್ಭದಲ್ಲಿ ಅದರ ಪರಿಣಾಮ ಸೋಂಕು ತಗುಲು ಬಿಡುತ್ತೆ. ಆ ಸೋಂಕಿನ ಪರಿಣಾಮ ಏನಾಗ್ಬಿಡುತ್ತೆ ಅಂತಂದ್ರೆ ಆರೋಗ್ಯ ಮತ್ತಷ್ಟು ಹದಗೆಡುತ್ತೆ. ಆಗ ತನ್ನ ತಾಯಿಯನ್ನ ಯೋಧ ವಿಕಾಸ್ ಪ್ಯಾರಾಸ್ ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆದ್ರೆ ಸೋಂಕು ಇಡೀ ದೇಹಕ್ಕೆ ಹರಡುವುದನ್ನ ತಡೆಯೋದಕ್ಕೆ ಕೈಯನ್ನ ಕತ್ತರಿಸೋಕೆ ವೈದ್ಯರು ಸಲಹೆಯನ್ನ ಕೊಡ್ತಾರೆ. ಮೇ 17ನೇ ತಾರೀಕು ವೈದ್ಯರು ಯೋಧನ ತಾಯಿ ನಿರ್ಮಲಾ ದೇವಿಯವರ ಕೈಯನ್ನ ಕತ್ತರಿಸುವಂತಹ ಕೆಲಸವನ್ನ ಮಾಡಿದ್ರು. ಮೇ 20ನೇ ತಾರೀಕು ಸೈನಿಕ ಆಸ್ಪತ್ರೆಯಲ್ಲಿ ಕತ್ತರಿಸಿದಂತಹ ತನ್ನ ತಾಯಿಯ ಕೈಯನ್ನ ತೆಗೆದುಕೊಂಡು ಸೀದಾ ಕಮಿಷನರ್ ಆಫೀಸಿಗೆ ಬಂದಿದ್ದ. ಯಾಕೆ ಬಂದಿದ್ದ ಅಂತಂದ್ರೆ ಪೊಲೀಸರು ಈತನ ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ಕೊಳ್ತಿರ್ಲಿಲ್ಲ. ಆ ಕಾರಣಕ್ಕಾಗಿ ಪ್ರತಿಭಟನೆಯ ರೂಪವಾಗಿ ತನ್ನ ಕಟ್ ಮಾಡಿದಂತಹ ತಾಯಿಯ ಕೈ ಏನಿದೆ ಅದನ್ನ ಹಿಡ್ಕೊಂಡು 2 ದಿನ ಸತತವಾಗಿ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದಿದ್ದಾನೆ. ಆದ್ರೆ ಪೊಲೀಸರು ಆ ಸಂದರ್ಭದಲ್ಲಿ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿಲ್ಲ ಅನ್ನುವಂಥ ಆರೋಪ ಇದೆ.
ಅದಾದ ಮೇಲೇನೆ ಈ ರೀತಿ ಸಿನಿಮಾ ಸ್ಟೈಲ್ನಲ್ಲಿ ಐಟಿಬಿಪಿ ಯೋಧರ ಎಂಟ್ರಿ ಆಗಿತ್ತು. ಐಟಿಬಿಪಿ ಯೋಧರ ಎಂಟ್ರಿ ಆಗ್ತಾ ಇದ್ದ ಹಾಗೆ ಒಂದು ಬೇರೆ ತರದ ಮೆಸೇಜೇ ಹೋಗ್ಬಿಡ್ತು. ಪೊಲೀಸ್ ಇಲಾಖೆಯನ್ನೇ ಘೇರಾವ್ ಹಾಕ್ಬಿಟ್ರು. ನ್ಯಾಯಕ್ಕಾಗಿ ಐಟಿಬಿಪಿ ಯೋಧರು ಯಾವ ಹಂತಕ್ಕೆ ಬೇಕಾದ್ರೂ ಹಿಡಿತಾರೆ, ಈ ರೀತಿಯಾದಂತಹ ಸದ್ದೆಲ್ಲ ಆಗೋದಕ್ಕೆ ಶುರುವಾಯಿತು. ತಕ್ಷಣ ಕಮಿಷನರ್, ಒಂದು ಕಡೆ ಸಿಎಂಒ, ಚೀಫ್ ಮೆಡಿಕಲ್ ಆಫೀಸರ್ ಹಾಗೆ ಐಟಿಬಿಪಿ ಇಬ್ಬರನ್ನೂ ಕೂಡ ಕರೆಸಿ ಅದಾದ ನಂತರ ಮಾತುಕತೆ ನಡೆಸಿ ಈಗ ಮೊದಲ ಹಂತದಲ್ಲಿ ಏನು ತನಿಖೆಯನ್ನ ಮಾಡಲಾಗಿತ್ತು ಆ ರಿಪೋರ್ಟ್ನ ಸೈಡಿಗಿಟ್ಟು ಮತ್ತೊಮ್ಮೆ ತನಿಖೆಗೆ ಆದೇಶವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.